ಎಲ್ಲರಿಗೂ ನಮಸ್ಕಾರ. ವಿದ್ಯಾನಿಕೇತನ ಮೂರೂರು ಕಲ್ಲಬ್ಬೆಯ ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಪ್ರಗತಿ ವಿದ್ಯಾಲಯದ ವರುಷದ ಹರುಷ ಸ್ನೇಹ ಸಮ್ಮೇಳನಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬರ್ಲಿ ಎಲ್ಲರಿಗೂ ಒಂದು ಜೋರ ಚಪ್ಪಾಳೆ. ಸುಂದರವಾದಂತ ಈ ಭವ್ಯ ರಂಗಮಂದಿರದ ಈ ವೇದಿಕೆಯಲ್ಲಿ ಇಷ್ಟೊತ್ತು ಸಾಧಕ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಿ ಹರಸಿದ್ದೀರಿ. ದತ್ತಿನಿಧಿ ಪುರಸ್ಕಾರಕ್ಕೆ ಭಾಜನರಾದವರನ್ನ ಮತ್ತು ದಾನಿಗಳನ್ನ ಸ್ಮರಿಸಿದ್ದೀರಿ. ಅದೇ ರೀತಿ ಇನ್ಮುಂದೆ ನಡೀಲಿಕ್ಕಿರುವಂತಹ ನಮ್ಮ ವಿದ್ಯಾರ್ಥಿಗಳ ಕಲಾ ಪ್ರತಿಭೆಯನ್ನು ಕೂಡ ಪ್ರೋತ್ಸಾಹಿಸ್ತೀರಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಸಂಗೀತ ಕಲೆಯೊಂದೋ, ಸಾಹಿತ್ಯ ಕಲೆಯೊಂದೋ, ಅಂಗಾಂಗಗಳ ಭಾವರೂಪಣ ಕಲೆಯೊಂದೋ, ಸಂಗಳಿಸಲಿ ಕಲೆಗಳ ಅನುನಯವು ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ ಎಂಬಂತೆ ಇಂದಿನ ನಮ್ಮ ಈ ವೇದಿಕೆ ಹಲವಾರು ಕಲೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಅಂದಹಾಗೆ ರಮ್ಯಾ, ಇಂದಿನ ಈ ಕಾರ್ಯಕ್ರಮವನ್ನ ನಾವು ಹೇಗೆ ಪ್ರಾರಂಭ ಮಾಡೋದು? ಹೇಗೆ ಅಂದ್ರೆ ಯಾವ ಕಾರ್ಯಕ್ರಮದಿಂದ ಪ್ರಾರಂಭ ಮಾಡೋದು ಅಂತ. ಓ ಹಾಗಾ? ನಮ್ಮ ಸಂಪ್ರದಾಯ, ಸಂಸ್ಕೃತಿ, ಶಿಷ್ಟಾಚಾರದ ಕಾರ್ಯಕ್ರಮವನ್ನ ಯಾವಾಗಲೂ ಸಂಗೀತ, ಸಾಹಿತ್ಯ ಮತ್ತು ಪೂಜೆ ಮೂಲಕನೇ ಪ್ರಾರಂಭ ಮಾಡೋದಲ್ವಾ? ಹೌದು, ನೀನ್ ಹೇಳ್ತಿರೋದು ಖಂಡಿತವಾಗ್ಲೂ ಸರಿಯಾಗೇ ಇದೆ. ಹಾಗಿದ್ರೆ ಒಂದ್ ಕೆಲಸ ಮಾಡೋಣ. ಭಕ್ತಿ ತೋರ್ಸೋದಕ್ಕೆ, ದೇವರ ಸ್ಮರಣೆ ಮಾಡೋದಕ್ಕೆ ಒಂದ್ ಒಳ್ಳೆ ಮನ್ಸ್ ಬೇಕಲ್ವಾ? ಆ ಒಳ್ಳೆ ಮನಸ್ಸನ್ನ ಸಂಗೀತದಿಂದಲೇ ಉಂಟು ಮಾಡೋಣ. ಅದ್ ಹೇಗೆ? ಮೊದಲು ಒಂದು ಭರತನಾಟ್ಯದ ಮೂಲಕ ನಮ್ಮೆಲ್ಲರ ಮನಸ್ಸನ್ನ ಹಗುರಾಗಿಸಿಕೊಳ್ಳೋಣ. ಬನ್ನಿ, ಹಾಗಾದ್ರೆ ಭಾರತೀ ಕಲಾ ಕೇಂದ್ರ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಓಂಕಾರ ನಾದಪ್ರಿಯ. So let's welcome them on the stage.